ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣದಲ್ಲಿ ಶಿವನು ವಸಿಷ್ಠರಿಗೆ ಜ್ಞಾನೋಪದೇಶವನ್ನು ಮಾಡ್ತಾ ಇದ್ದ. ಬಾಹ್ಯ ಪೂಜೆಯ ಕ್ರಮವನ್ನು ತಿಳಿಸ್ಕೊಡ್ತಾ ಇದ್ದ. ಬಾಹ್ಯ ಪೂಜೆಯನ್ನು ಇಲ್ಲಿ ಹೂವು, ಹಣ್ಣು, ತೆಂಗಿನಕಾಯಿ, ಬಾಳೆಹಣ್ಣುಗಳು ಇತ್ಯಾದಿಗಳನ್ನ ಪೂಜಾ ಸಾಮಗ್ರಿಗಳು, ಧೂಪ, ದೀಪ, ಗಂಧ ಇವುಗಳನ್ನೆಲ್ಲ ತಂದು ಈ ರೀತಿಯಲ್ಲಿ ಪೂಜೆ ಮಾಡಬೇಕು ಅಂತ ಅಲ್ಲಿ ಹೇಳಲೇ ಇಲ್ಲ. ಬಾಹ್ಯ ಪೂಜೆಯನ್ನು ಯಾವ ರೀತಿಯಲ್ಲಿ ಹೇಳ್ದ, ಶಿವನು ಯಾವ ರೀತಿಯಲ್ಲಿ ಪೂಜೆಯನ್ನು ತಿಳಿಸ್ಕೊಟ್ಟ ನಮಗೆ. ಪ್ರಕೃತಿ ಅಂದರೆ ಏನು, ಪರಮಾತ್ಮ ಅಂದ್ರೇನು, ಜೀವತ್ವ ಅಂದ್ರೇನು, ಹುಟ್ಟು ಅಂದರೆ ಏನು, ಸಾವು ಅಂದರೆ ಏನು, ಈ ಅಜ್ಞಾನದ ದೆಸೆಯಿಂದ ಸಂಸಾರ ಹೇಗೆ ಪ್ರಾಪ್ತಿಯಾಗುತ್ತೆ, ದ್ವೈತ ಅಂದ್ರೇನು, ಅದ್ವೈತ ಅಂದ್ರೇನು, ದ್ವೈತವಿರುವುದು ಎರಡು ಹೆಂಗಾಯಿತು, ಅದ್ವೈತ ಇದ್ದುದು ಎರಡು ಹೆಂಗಾಯಿತು, ಅಜ್ಞಾನವನ್ನು ಕಳೆದ ನಂತರ ಒಂದೇಗಾಯಿತು, ಇವೆಲ್ಲ ವಿಚಾರವನ್ನು ಸವಿಸ್ತಾರವಾಗಿ ಶಿವನು ತಿಳಿಸ್ಕೊಟ್ಟ. ಇದನ್ನು ತಿಳ್ಕೊಂಡ್ರೆ ನಿಜವಾದ ಪೂಜೆ ಯಾವುದು ಅಂತ ನಾವು ತಿಳ್ಕೊಬೋದು. ಇವೆಲ್ಲವನ್ನು ಹೇಳಿ ಕೊನೆಗೆ ಸಂಕಲ್ಪ ವಿಕಲ್ಪಾದಿಗಳನ್ನು ನಿಲ್ಲಿಸಿದ್ದೆ ಆದರೆ ಪರತತ್ವ ಒಂದೇ, ಇರುವುದೆಲ್ಲ ತಾನೇ ತಾನಾಗಿರುವುದು ಅಂತ ಗೊತ್ತಾಗುತ್ತೆ ಅನ್ನೋ ವಿಚಾರವನ್ನು ತಿಳಿಸ್ತಾ ಈಗ ಮುಂದುವರೆದು ಇವೆಲ್ಲ ಬಾಹ್ಯ ಪೂಜೆ ಆಯಿತು. ಈಗ ಅಂತರ್ಪೂಜೆಯನ್ನು, ನಿರಾಕಾರ ಪೂಜೆಯನ್ನು ತಿಳಿಸ್ತೀನಿ ಅಂತ ಹೇಳಿ ವಸಿಷ್ಠರಿಗೆ ಉಪದೇಶವನ್ನು ಮುಂದುವರಿಸ್ತಾ ಇದ್ದಾನೆ ಶಿವನು. ಚಿತ್ತಿನ ಮೋಹದಿಂದ ಇದು ವಿರೂಪವಾಗಿ ತನ್ನ ಪೂರ್ವ ಸ್ಥಿತಿಯನ್ನು ಬಿಟ್ಟು ಸಂಸಾರ ರೂಪವಾಗಿ ಇರುವುದು. ಚಿತ್ತಿಗೆ ಮೋಹವಾಗಿ ನಾನು, ನನ್ನದು 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 ಅನ್ನೋ ಮೋಹ ಬಲವಾಗಿ ಹಿಡಿದಿದ್ದರಿಂದ ಏನಾಯ್ತದೆ, ನಾನು ಅನ್ನೋ ಅಹಂ ಬರ್ತದೆ, ನನ್ನದೆಂಬ ಮೋಹ ಬರುತ್ತೆ. ಇವೆರಡು ವಿರೂಪವಾಗಿ ಇರುವುದರಿಂದ ಸಂಸಾರ ರೂಪವಾಗಿರುವುದು. ಕಳಂಕ ರೂಪವಾದ ಈ ಮೋಹವು ನಿವಾರಿತವಾದರೆ ಅದೇ ಚಿತ್ತೆ ಅಸಂಸಾರಿಯಾಗುವುದು. ಆಗ ಅದು ಅಭಿನ್ನವೂ ಅದ್ವೈತ್ವಾತ್ಮಕವೂ ಆಗುವುದು. ನೋಡಿ, ಮೋಹ ಇರೋದರಿಂದ, ಅಜ್ಞಾನದ ದೆಸೆಯಿಂದ ನನ್ನದೆನ್ನುವ ಮೋಹ ಹಿಡಿದಿರೋದ್ರಿಂದ ಸಂಸಾರಿ ಅನ್ನಿಸ್ಕೊಳ್ತಾ ಇದೆ. ಅಜ್ಞಾನವನ್ನು ಕಳೆದು ಜ್ಞಾನವನ್ನು ಪಡೆದುಕೊಂಡ ತಕ್ಷಣ ಮೋಹ ಅಂತಕ್ಕಂಥದ್ದು ಬಿಟ್ಟು ಹೋಗುತ್ತೆ. ಯಾಕಂದರೆ ಇಲ್ಲಿ ಕೇವಲ ಕೆಲವೊಂದಕ್ಕೆ ಮಾತ್ರ ನನ್ನದು ನನ್ನದು ಅಂತ ಇರ್ತದೆ. ಮೋಹವನ್ನು ಕಳೆದಾಗ ಇರುವುದೆಲ್ಲ ನಾನೇ ಅಂತ ಅರ್ಥ ಆದಾಗ ಮೋಹ ಬಿಟ್ಟು ಹೋಗುತ್ತೆ. ಸಂಸಾರಿ ಪರಮಾತ್ಮನ ದೆಸೆಗೆ ಹಿಂದಿರುಗ್ತಾನೆ. ಆಗ ಅದ್ವಯಾತ್ಮಕವಾಗ ಸ್ಥಿತಿ ಬರುತ್ತೆ. ನಾನು ಇಂಥದ್ದು ಆಗಿರುವನು ಎಂಬುದೇ ಮೋಹವು. ಈ ಮೋಹವನ್ನು ಒಪ್ಪಿಕೊಂಡ ಚಿತ್ತು ಬದ್ಧವಾಗುವುದು. ಬದ್ಧವಾಗುವುದು ಅಂದರೆ ಇಲ್ಲಿ ಬಂಧಿತನಾಗುವುದು. ನಾನು ಇಂಥವನಾಗಿದ್ದೀನಿ ಅಂದ್ಕೊಳ್ಳೋದು ಮೋಹ. ಈ ಮೋಹವನ್ನು ಒಪ್ಪಿಕೊಂಡ್ರೆ ಅದೇನಾಗುತ್ತೆ, ಆ ಚಿತ್ತು ಸಂಸಾರಿ ಆಗುತ್ತೆ. ಇದು ನನಗಿಂತ ಬೇರೆಯಲ್ಲ ಎಂಬುದನ್ನು ಅರಿತುಕೊಂಡ ಕೂಡಲೇ ಅದು ಮುಕ್ತವಾಗುವುದು. ನೋಡಿ, ಎರಡೂ ಒಂದೇ ಚಿಕ್ಕ ಬದಲಾವಣೆ ಅಷ್ಟೇ. ಇದು ನನಗೆ ಸೇರಿದ್ದು ಅಂದರೆ ಮೋಹ, ಅದು ಬಂಧನ. ಇದು ನಾನೇ ಆಗಿದ್ದೀನಿ ಅನ್ನೋದು ಮುಕ್ತಿ. ಎಷ್ಟು ಸುಲಭ, ಆದರೆ ಆ ಭಾವನೆಯಲ್ಲಿ ಎಷ್ಟು ವ್ಯತ್ಯಾಸ. ಎಲ್ಲವೂ ನಾನೇ ಆಗಿದ್ದೀನಿ ಅನ್ನೋದು ಮುಕ್ತ ಸ್ಥಿತಿ. ಇದು ಬೇರೆಯವ್ರದ್ದು, ಇದು ನಂದು, ಇದು ನನಗೆ ಮಾತ್ರ ಸಂಬಂಧಪಟ್ಟಿದ್ದು ಅಂತ ನಾವು ಸೀಮಿತ ಮಾಡಿಕೊಂಡಾಗ, ವ್ಯಷ್ಟಿ ರೂಪನ ತೆಗೆದುಕೊಂಡಾಗ ಅದು ಬಂಧನ. ಚಿತ್ತು ತನ್ನನ್ನು ಅರ್ಥಾಕಾರವಾಗಿ ಅಂದರೆ ಇಂದ್ರಿಯಾದಿ ಗೋಚರವಾಗಿರುವ ವಿಷಯಾಕಾರವಾಗಿ ಭಾವಿಸುವುದರಿಂದ ದ್ವೈತವನ್ನು ಪಡೆದು ತನ್ನ ಮೂಲ ರೂಪವಾದ ಸತ್ವರೂಪವನ್ನು ಬಿಡುವುದು. ಇಲ್ಲಿ ಚಿತ್ತು ಏನು ಮಾಡ್ತದೆ, ಅರ್ಥಾಕಾರವಾಗಿ ಅಂದರೆ ಇಂದ್ರಿಯಗಳಿಗೆ ಗೋಚರವಾಗ್ತಕ್ಕಂಥ ವಿಷಯ ವಸ್ತುಗಳಿಗೆ ಅನುಭವಕ್ಕೆ ಬರ್ತಕ್ಕಂಥ ವಿಚಾರವನ್ನು ಅಷ್ಟೇ ಭಾವಿಸೋದ್ರಿಂದ ದ್ವೈತ ಭಾವವನ್ನು ಪಡೆದುಕೊಳ್ಳುತ್ತೆ. ತನ್ನ ಮೂಲ ರೂಪವಾದ ಸತ್ಸ್ವರೂಪವನ್ನು ಅದು ಬಿಟ್ಟುಬಿಡುತ್ತೆ. ಮತ್ತು ಸುಖ ದುಃಖಾದಿಗಳೇ ತನ್ನ ಸುಖ ದುಃಖಗಳು ಎಂದುಕೊಳ್ಳುವುದು. ಯಾರು ಸುಖ ದುಃಖಾದಿಗಳೇ? ನನ್ನವರು, ನನ್ನದು ಅಂದ್ಕೊಳ್ತೀವಲ್ಲ, ಅದಕ್ಕೆ ಬರುವ ಸುಖ ದುಃಖಾದಿಗಳೆಲ್ಲವೂ ನನಗೇ ಸಂಬಂಧಪಟ್ಟಿದ್ದು ಅಂತ ಅಂದ್ಕೊಳ್ಳುತ್ತೆ. ಹೀಗೆ ಕೇವಲ ಭಾವನಾ ಮಾತ್ರದಿಂದ ಪ್ರಾಪ್ತವಾಗಿರುವ ಸ್ಥಿತಿಯನ್ನೇ ಸತ್ಯವೆಂದುಕೊಳ್ಳುವುದು. ಭಾವನಾ ಮಾತ್ರದಿಂದ ಬಂದಿರತಕ್ಕಂಥ ಸ್ಥಿತಿನೇ ಸತ್ಯ ಅಂದ್ಕೊಂಡು ಕಷ್ಟಕ್ಕೆ ಒಳಗಾಗುತ್ತೆ. ಇದಿಷ್ಟು ಒಂದೇ ಕ್ಷಣದಲ್ಲಿ ಆಗಿ ಹೋಗುವುದು. ಇದೇ ಸಕಲಂಕ ಸ್ಥಿತಿಯು. ಎಷ್ಟು ಕಾಲ ಏನು ತೆಗೆದುಕೊಳ್ಳೋದಿಲ್ಲ. ದುಃಖ ಪಡಬೇಕಾದ್ರೆ ಕೇವಲ ಕ್ಷಣ ಮಾತ್ರದಲ್ಲಿ ನಡೆದು ಹೋಗುವಂಥದ್ದು. ಇಂತಹ ಕಲಂಕವನ್ನು ಪಡೆಯದಿರುವ ಚಿತ್ತಾದರೂ ಸಹಜವಾಗಿ ಶುದ್ಧವು, ನಿರಂಶವು, ಅಂದರೆ ಯಾವ ರೀತಿಯಲ್ಲೂ ಭಾಗಗಳಿಗೆ ಒಳಪಟ್ಟದ್ದಲ್ಲ. ಸತ್ಯ ಅಸತ್ಯ ಎಂಬ ನಾಮರೂಪಗಳಿಂದ ಸರ್ವತಾ ಬಿಡಲ್ಪಟ್ಟದ್ದು. ಅದು ಸರ್ವಾತ್ಮಕವು, ಎಂದರೆ ಅದರಲ್ಲಿಯೇ ಎಲ್ಲವೂ ಇರುವುದು.
ಆದರೂ ಅದು ಆಕಾಶದಂತೆ ನಿರಂಜನವು ಅಖಂಡವು. ಬಹಳ ಚೆನ್ನಾಗಿ ಭಾಳ ಜಾಗೃತಿಯಾಗಿ ಮನಗೊಟ್ಟು ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಪಾರಮಾರ್ಥವು ಶುದ್ಧವಾಗಿ ನಿರಂಜನವಾಗಿದೆ, ಎಲ್ಲವನ್ನು ತನ್ನೊಳಗೆ ಒಳಗೊಂಡಿದೆ. ಆದರೆ ಇದು ಎಲ್ಲದರಲ್ಲಿಯೂ ಅಡಕವಾಗಿದೆ. ಆದರೆ ನಿರಂಜನವೂ ಕೂಡ ಆಗಿದೆ, ಸರ್ವಾತ್ಮಕವೂ ಆಗಿದೆ. ಆದರೆ ಇದು ಅಜ್ಞಾನದ ದೆಸೆಯಿಂದಾಗಿ ನಾಮರೂಪಗಳಿಂದ ಕೂಡಿಕೊಂಡಿದೆ. ಈ ನಾಮರೂಪವನ್ನು ಬಿಟ್ಟದ್ದೇ ಆದರೆ ತಾನಾಗಿ ಇರ್ತದೆ. ಇರುವುದೆಲ್ಲವೂ ನಿರುಪಮವೂ ಶಾಂತವೂ ಆದ ಬ್ರಹ್ಮವೇ. ಬ್ರಹ್ಮವು ಆಕಾಶದಂತೆ ಹರಡಿಕೊಳ್ಳುವ ತನ್ನ ಶಕ್ತಿಯಿಂದಲೇ ಬೆಳೆದು ಮನಸಾಕಲ್ಪಿತವಾಗಿರುವ ಸೃಷ್ಟಿ ಸ್ಥಿತಿ ಲಯ, ಆಧ್ಯಾತ್ಮ, ಆದಿಭೂತ, ಆದಿದೈವ, ಜಾಗೃತ್, ಸ್ವಪ್ನ, ಸುಷುಪ್ತಿ ಎಂಬ 3 ವರ್ಗಗಳಾಗಿ ಕಾಣುತ್ತಿರುವುದು. ಇಲ್ಲೇನು ಕಾಣ್ತಾ ಇದೆ? ಇರುವುದೆಲ್ಲ ಏನು? ನಿರೂಪಮವು. ಯಾವುದಕ್ಕೂ ಉದಾಹರಣೆ ಕೊಡಲು ಉಪಮೆಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲದೇ ಇರತಕ್ಕಂಥ ಆ ನಿರೂಪಮವಾದ ಪರವಸ್ತು ಒಂದೇ ಇರೋದು. ಅದು ಹೇಗಿದೆ ಅಂದರೆ ಶಾಂತವಾಗಿದೆ. ಅದೇ ಬ್ರಹ್ಮವು. ಆ ಬ್ರಹ್ಮವು ಆಕಾಶದಂತೆ ಹರಡಿಕೊಳ್ಳುವ ತನ್ನ ಶಕ್ತಿಯಿಂದಲೇ ಬೆಳೆದು ಮನಸಾಕಲ್ಪಿತವಾಗಿರುವ, ಇದು ಆಕಾಶದಂತೆ ಹರಡಿಕೊಂಡಿರುವ ತನ್ನ ಶಕ್ತಿಯಿಂದಲೇ ಬೆಳೆದು ಆಕಾಶದಂತೆ ಹರಡಿಕೊಳ್ಳುವ ತನ್ನ ಶಕ್ತಿಯಿಂದಲೇ ಬೆಳೆದು ಮನಸ್ಸಿನಿಂದ ಕಲ್ಪಿತವಾಗಿರುವ ಸೃಷ್ಟಿ ಸ್ಥಿತಿ ಲಯ. ಸೃಷ್ಟಿ ಸ್ಥಿತಿ ಲಯ ಅನ್ನೋದೇನು? ಮನಸ್ಸಿನ ಕಲ್ಪಿತ, ಮನಸ್ಸಿನ ವಿಕಾರ ರೂಪ ಇದು ಸೃಷ್ಟಿ ಸ್ಥಿತಿ ಲಯ. ಮತ್ತು ಆಧ್ಯಾತ್ಮ, ಆದಿಭೂತ, ಆದಿದೈವ ಇವೇ ನೀವು ತಾಪತ್ರಯಗಳು. ಆಧ್ಯಾತ್ಮಿಕ, ಆದಿಭೂತ ಮತ್ತು ಆದಿದೈವ ಇವು 3 ತಾಪತ್ರಯಗಳು. ಆಧ್ಯಾತ್ಮವು ಆದಿಭೂತ, ಆದಿದೈವ. ಆದಿಭೂತದಿಂದ ಯಾವುವು ಇತರ ಜೀವರಾಶಿಗಳಿಂದ ಆಗ್ತಕ್ಕಂಥವು ತೊಂದರೆಗಳು, ಇವು ಆದಿಭೂತ. ಆದಿದೈವ ಈ ಬರಗಾಲ, ಮಳೆಗಾಲ, ಸುನಾಮಿ ಇತ್ಯಾದಿಗಳು ಬರ್ತಾವಲ್ಲ, ಇದು ಆದಿದೈವ. ಆಧ್ಯಾತ್ಮಿಕ ಶರೀರಕ್ಕೆ ಬರ್ತಕ್ಕಂಥ ರೋಗ ರುಜಿನಾದಿಗಳು, ಇವುಗಳು ಆಧ್ಯಾತ್ಮಿಕದು 3 ವಿಧದ ತೊಂದರೆಗಳು. ಆಮೇಲೆ ಜಾಗೃತ, ಸ್ವಪ್ನ, ಸುಷುಪ್ತಿ ಇವು 3 ಅವಸ್ಥೆಗಳು ಎಂಬ 3 ವರ್ಗಗಳಾಗಿ ಕಾಣಿಸುತ್ತಿರುವುದು. ಹೌದು ತಾನೆ? ಇವೆಲ್ಲವೂ ಕೂಡ ಮನಸ್ಸಿನ ವಿಕಾರಗಳೇ. ಯಾವುದು? ಸೃಷ್ಟಿ ಸ್ಥಿತಿ ಲಯ ಇವು ಮನಸ್ಸಿನ ವಿಕಾರಗಳು. ಆಧ್ಯಾತ್ಮಿಕ, ಆದಿಭೂತ, ಆದಿದೈವ ಎಂಬ ಈ ತಾಪತ್ರಯಗಳು ಮನಸ್ಸಿನ ವಿಕಾರಗಳೇ. ಜಾಗೃತ್, ಸ್ವಪ್ನ, ಸುಷುಪ್ತಿ ಎಂಬ 3 ವರ್ಗಗಳು ಇದು ಕೂಡ ಮನಸ್ಸಿನ ವಿಕಾರವೇ. ಯಾಕಂದರೆ ಜಾಗೃತವು ಮನಸ್ಸಿನ ವಿಕಾರ, ಸ್ವಪ್ನವೂ ಮನಸ್ಸಿನ ವಿಕಾರ, ಸುಷುಪ್ತಿಯು ಮನಸ್ಸಿನ ವಿಕಾರ. ನಿಜವಾದ ಅವಸ್ಥೆ ಯಾವುದು? ತುರಿಯ ಅವಸ್ಥೆ. ಯಾಕಂದರೆ ಸ್ವಪ್ನದಲ್ಲಿ ನಾವು ಸರಿಯಾಗಿ ವಿಮರ್ಶೆ ಮಾಡಿ ನೋಡಿದಾಗ ಸ್ವಪ್ನದಲ್ಲಿ ನಮ್ಮ ನಿಜ ಸ್ಥಿತಿ ತಿಳಿತದೆ, ಸುಷುಪ್ತಿಯಲ್ಲೂ ನಮ್ಮ ನಿಜ ಸ್ಥಿತಿ ತಿಳಿತದೆ. ಮನಸ್ಸು ಚದುರಿ ಹೋಗಿರೋದನ್ನ ಅಂತರ್ಮುಖ ಮಾಡಿದಾಗ ಜಾಗೃತ ಅವಸ್ಥೆಯಲ್ಲೂ ಕೂಡ ನಮ್ಮ ನಿಜ ಸ್ಥಿತಿ ತಿಳಿಯ ಬರ್ತದೆ. ಇದಕ್ಕೆ ಹಲವು ಬಾರಿ ಕನಸಿನಲ್ಲಿ ಜನಕ ಮಹಾರಾಜನು ಭಿಕ್ಷುಕನಾದ ಕಥೆಯನ್ನು ತಿಳಿಸಿದ್ದೀವಲ್ಲ, ಈ ರೀತಿಯಲ್ಲಿ ಅದನ್ನು ಸರಿಯಾಗಿ ತಿಳ್ಕೊಂಡ್ರೆ ಜಾಗೃತ, ಸ್ವಪ್ನ, ಸುಷುಪ್ತಿಗಳು ಕೂಡ ಮನಸ್ಸಿನ ವಿಕಾರಗಳೇ ಅನ್ನುವುದು ಕಾಣಬರುತ್ತೆ. ಪ್ರಚ್ಛನ್ನನಾಗಿ ಗುಪ್ತನಾಗಿರುವ ಆತ್ಮನಲ್ಲಿ ಸತ್ಯ ಸಾಕ್ಷಾತ್ಕಾರವಾದಾಗ ಮನಸ್ಸೆಂಬ ಕಾರಣದಿಂದ, ಮನಸ್ಸೆಂಬ ಅಧಿಷ್ಠಾನದಲ್ಲಿ ಜಗಜ್ಜಾಲವೆಲ್ಲವೂ ಭಿನ್ನವಾಗಿ ವಿಲಯವಾಗಲು, ತನ್ನದೆಂದುಕೊಂಡಿದ್ದ ಇಂದ್ರಿಯಾದಿಗಳೆಲ್ಲವೂ ಲಯವಾಗಿ ಹೋಗಲು, ಸಂಕಲ್ಪ ಮಾತ್ರದಿಂದ ಸಂಭೂತವಾದಂತೆಯೂ ಸತ್ಯದಂತೆಯೂ ತೋರುತ್ತಿದ್ದ ಸಂಸಾರ ಕಲ್ಪನೆಯೆಲ್ಲವೂ ಪರಿಹಾರವಾಗುವುದು. ಆಗ ಜೀವನಿಗೆ ಇತಿನಾಮಿಕ ಎಂಬ ಮೊದಲನೆಯ ಭೂಮಿಕೆಯು ಪ್ರಾಪ್ತವಾಗುವುದು. ಆಗ ಸಂಸಾರ ಕಾರಣವಾದ ಕರ್ಮವು ಹುರಿದ ಬೀಜದಂತೆ ಆಗುವುದು. ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಪ್ರಚ್ಛನ್ನನಾಗಿ ಗುಪ್ತನಾಗಿರುವ ಆತ್ಮನಲ್ಲಿ ಸತ್ಯ ಸಾಕ್ಷಾತ್ಕಾರವಾದಾಗ ಮನಸ್ಸೆಂಬ ಕಾರಣದಿಂದ, ಹೌದು ತಾನೆ? ಮನಸ್ಸಿನಲ್ಲಿ ತಾನೇ ಇವೆಲ್ಲ ಉಟ್ಕೊಳ್ಳೋದು. ಮನಸ್ಸೆಂಬ ಕಾರಣದಿಂದ, ಮನಸ್ಸೆಂಬ ಅಧಿಷ್ಠಾನದಲ್ಲಿ ಜಗಜ್ಜಾಲವೆಲ್ಲವೂ ಭಿನ್ನವಾಗಿ ವಿಲಯವಾಗಲು, ಆ ಮನಸ್ಸಿನ ಸಂಕಲ್ಪದಿಂದ ಹುಟ್ಟಿದ್ದು ಮನಸ್ಸಿನಲ್ಲಿಯೇ ವಿಲಯವಾಗಲು, ತನ್ನದೆಂದುಕೊಂಡಿದ್ದ ಇಂದ್ರಿಯಗಳೆಲ್ಲವೂ ಲಯವಾಗಿ ಹೋಗಲು. ಈಗ ಇಂದ್ರಿಯಗಳೆಲ್ಲವೂ ಏನಾಗುತ್ತೆ? ಲಯವಾಗಿ ಹೋಗುತ್ತೆ. ಸಂಕಲ್ಪ ಮಾತ್ರದಿಂದ ಸಂಭೂತವಾದಂತೆಯೂ
ಸತ್ಯದಂತೆಯೂ ತೋರುತ್ತಿದ್ದ ಸಂಸಾರ ಕಲ್ಪನೆಯೆಲ್ಲವೂ ಪರಿಹಾರವಾಗುವುದು. ಸಂಕಲ್ಪ ಮಾತ್ರದಿಂದಲೇ ಹುಟ್ಟಿಕೊಂಡಂಥ ಸತ್ಯದಂತೆ ತೋರುತ್ತಿದ್ದ ಈ ಸಂಸಾರ ಕಲ್ಪನೆಯೆಲ್ಲ ಪರಿಹಾರ ಆಗುತ್ತೆ. ಆಗ ಜೀವನಿಗೆ ಇತಿನಾಮಿಕ ಎಂಬ ಮೊದಲನೆಯ ಭೂಮಿಕೆಯು ಪ್ರಾಪ್ತವಾಗುವುದು. ಆಗ ಸಂಸಾರಕ್ಕೆ ಕಾರಣವಾದ ಕರ್ಮವು ಹುರಿದ ಬೀಜದಂತೆ ಆಗುವುದು. ಯಾವುದೇ ಕಾಳುಗಳನ್ನು ಹುರಿದುಬಿಟ್ಟು ಬಿತ್ತನೆ ಮಾಡಿದರೆ ಆ ಕಾಳು ಹುಟ್ಟೋದಿಲ್ಲ. ಯಾಕೆ? ಆ ಚಿಗುರೊಡೆಯುವ ಮೊಳಕೆಯನ್ನು ಹೊಡೆಯತಕ್ಕಂಥ ಆ ಅಂಕುರವಾಗತಕ್ಕಂಥ ಶಕ್ತಿ ಹುರಿದ್ರಿಂದ ಅದು ಸುಟ್ಟೋಗಿರ್ತದೆ ಒಳಗೆ. ಇಲ್ಲಿಯೂ ಕೂಡ ಸಂಕಲ್ಪ ಬೀಜವನ್ನು ಹುರಿದು ಬಿಟ್ಟರೆ ಸಂಸಾರ ನಾಶವಾಗುತ್ತೆ, ಮತ್ತೆ ಜನನ ಮರಣ ಚಕ್ರ ಬರೋದಿಲ್ಲ. ಇನ್ನು ಮುಂದಿನ ವಿಚಾರವನ್ನು ಮುಂದಿನ ಹಾಡದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.